ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್, ಮುಂದಿನ 2 ವರ್ಷ 10 ತಿಂಗಳು ಅವರೇ ಇರ್ತಾರೆ. ಈ ರೀತಿಯಾಗಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಹುಬ್ಬಳ್ಳಿಯಲ್ಲಿ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್ ಅವರು ಮುಂದಿನ 2 ವರ್ಷ 10 ತಿಂಗಳು ಅವರೇ ಸಿಎಂ ಆಗಿರ್ತಾರೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ. ನೋಡಿ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗಿರಬಹುದು, ಇನ್ನೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಇದೀಗ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ರಾಯರೆಡ್ಡಿ ಮಾತನಾಡಿದ್ದಾರೆ. ನೋಡಿ, ಇನ್ನು ಶಾಸಕರಿಗೆ ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರ ಆರೋಪಕ್ಕೆ ತಲೆ ಬುಡ ಇಲ್ಲ. ತಾರತಮ್ಯ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ. ಅಭಿವೃದ್ಧಿಗೋಸ್ಕರ 83,000 ಕೋಟಿಯನ್ನ ಇಟ್ಟಿದ್ದೀವಿ, ಹಿಂದೆ ಇಷ್ಟು ಹಣವನ್ನ ಬಿಜೆಪಿ ಸರ್ಕಾರ ಇಡ್ಲಿಲ್ಲ ಅಂತ ಇದೀಗ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಮಾತನಾಡಿದ್ದಾರೆ. ಇನ್ನು ವಿಶೇಷ ಅನುದಾನ ಕೊಡೋದಕ್ಕೆ ಬಜೆಟ್ ಮೀಟಿಂಗ್ ನಲ್ಲಿ ಮಾತನಾಡ್ತಾ ಇದ್ರು ಸಿಎಂ. 50 ಕೋಟಿ ಕೊಡೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಎಲ್ರಿಗೂ ಮುಖ್ಯಮಂತ್ರಿ 50 ಕೋಟಿ ಕೊಡಬೇಕು ಅಂತಾನೆ ಇತ್ತು, ಆದ್ರೆ 11,500 ಕೋಟಿ ಆಗ್ತಿತ್ತು. ಆದ್ರೆ ಎಲ್ಲಾ ಶಾಸಕರಿಗೂ 50 ಕೋಟಿ ಏನಾದ್ರೂ ಕೊಟ್ಟಿದ್ರೆ 11,000 ಕೋಟಿ ಆಗ್ತಿತ್ತು. ಸೊ 8,000 ಮಾಡ್ಕೊಳ್ಳೋಣ ಅಂತ ಆಯ್ತು. ಹಾಗಾಗಿ ಬಿಬಿಎಂಪಿಯಲ್ಲಿ 28 ಶಾಸಕರಿದ್ದಾರೆ. ಸೊ 8,000 ಅನುದಾನವನ್ನ ಕೊಟ್ಟಿದ್ದೀವಿ ಅಂತ ಇದೀಗ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಮಾತನಾಡಿರುವಂತದ್ದು. ರಾಜ್ಯದಲ್ಲಿ ಚೇಂಜಸ್ ಇಲ್ಲ, ರಾಜ್ಯದಲ್ಲಿ ಯಾವುದೇ ಚೇಂಜ್ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ 10 ತಿಂಗಳ ಮುಖ್ಯಮಂತ್ರಿ ಇರ್ತಾರೆ. ಯಾಕೆಂದ್ರೆ ಗಟ್ಟಿಯಾಗಿ ಹೇಳ್ತೇನೆ ಅಂದರೆ, ಬಿಕಾಸ್ ವಿ ಹ್ಯಾವ್ ಎಲೆಕ್ಟೆಡ್ ಹಿಮ್ ಇನ್ ದ ಲೆಜಿಸ್ಲೇಚರ್ ಪಾರ್ಟಿ. ಯಾವುದೇ ಪಕ್ಷ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡು ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಪರಿಸ್ಥಿತಿ ಉದ್ಭವಿಸಲಿಲ್ಲ ಅಂತ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಖರ್ಗೆ ಅವರು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್. MLA ಕೇಳಿಬಿಟ್ಟು ಅಂತ ಹೇಳಿದರೆ, ಹೀಗಾಗಿ ಸಿದ್ದರಾಮಯ್ಯ ಚೇಂಜ್ ಆಗಲ್ಲ, ಈಸ್ ಎ ಮಾಸ್ ಲೀಡರ್. ಇಲ್ಲ, ರಾಜ್ಯದಲ್ಲಿ ಚೇಂಜಸ್ ಇಲ್ಲ, ರಾಜ್ಯದಲ್ಲಿ ಯಾವುದೇ ಚೇಂಜ್ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ 10 ತಿಂಗಳ ಮುಖ್ಯಮಂತ್ರಿ ಇರ್ತಾರೆ. ಯಾಕೆಂದ್ರೆ ಗಟ್ಟಿಯಾಗಿ ಹೇಳ್ತೇನೆ ಅಂದರೆ, ಬಿಕಾಸ್ ವಿ ಹ್ಯಾವ್ ಎಲೆಕ್ಟೆಡ್ ಹಿಮ್ ಇನ್ ದ ಲೆಜಿಸ್ಲೇಚರ್ ಪಾರ್ಟಿ. ಯಾವುದೇ ಪಕ್ಷ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡು ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಪರಿಸ್ಥಿತಿ ಉದ್ಭವಿಸಲಿಲ್ಲ ಅಂತ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಖರ್ಗೆ ಅವರು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್. MLA ಕೇಳಿಬಿಟ್ಟು ಅಂತ ಹೇಳಿದರೆ, ಹೀಗಾಗಿ